ನಮಸ್ಕಾರ. ರೀಸೆಂಟಾಗಿ ಹರಿಹರದಲ್ಲಿ ಕುಣಿಬೇಳಿಕೆರೆ ಅನ್ನೋ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳ ಜೊತೆಗೆ ಬಹಳ ಅರ್ಥಪೂರ್ಣವಾದ ಒಂದು ಸಂಭಾಷಣೆ ಕಾರ್ಯಕ್ರಮ ನಮ್ಮ ಸ್ವಾಭಿಮಾನಿ ಬಳಗದ ವತಿಯಿಂದ ನಡೆಸಿದ್ವಿ. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬಂತು. ಸೊ ಇದರಿಂದ ಪ್ರೇರಣೆಗೊಂಡು ನಮ್ಮ ದೇವರಬೆಳಕೆರೆ ಗ್ರಾಮದವರೇ ಆದಂಥ ದಾವಣಗೆರೆಯಲ್ಲಿ ಬೆಳೆದಿರುವಂಥ ಯುವ ನಾಯಕರಾದಂಥ ಶ್ರೀ ಡಾಕ್ಟರ್ ವೀರೇಶ್ ಅವರು ತುಂಬ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಪ್ರೇರಣೆಗೊಂಡು ಪಕ್ಕದ ಊರೇ ಅದು ದೇವರಬೆಳಕೆರೆ. ಸೊ ದೇವರಬೆಳಕೆರೆಯಲ್ಲಿರುವಂಥ ಮೊರಾರ್ಜಿ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳುಗಳು, ಹಾಗೆಯೇ ಅದೇ ಊರಲ್ಲಿರುವಂಥ ಪ್ರಾಥಮಿಕ ಶಾಲೆ ಮಕ್ಕಳುಗಳು ಹಾಗೂ ಹೈಸ್ಕೂಲು ಪ್ರೌಢಶಾಲೆಯಲ್ಲಿ ಓದ್ತಿರುವಂಥ ಸರ್ಕಾರಿ ಶಾಲೆ ಮಕ್ಕಳುಗಳನ್ನು ಈ ಮೊರಾರ್ಜಿ ಕ್ಯಾಂಪಸ್ಸಲ್ಲಿ ಎಲ್ಲರನ್ನೂ ಸೇರಿಸಿ ಒಗ್ಗೂಡಿಸಿ ಅದೇ ರೀತಿ ಇನ್ನೊಂದು ಅರ್ಥಪೂರ್ಣ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ಜೊತೆಗೆ ಅವರ ಒಂದು ಸಂಸ್ಥೆ ವತಿಯಿಂದ ಅವರು ಕೂಡ ಉಚಿತವಾಗಿ ನೋಟ್ಬುಕ್ಗಳನ್ನು ಅವತ್ತು ವಿತರಣೆ ಮಾಡಲಿದ್ದಾರೆ. ನೋಟ್ಬುಕ್ ಇರ್ಬೋದು, ಜಾಮೆಟ್ರಿ ಬಾಕ್ಸು, ಪೆನ್ಗಳನ್ನ. ಸೊ ನನ್ನ ಕಡೆಯಿಂದ ಆ ಮಕ್ಕಳುಗಳಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರ ಭವಿಷ್ಯ ರೂಪಿಸ್ಕೋಬೇಕು, ಅವ್ರಿಗಿರುವಂಥ ಆಯ್ಕೆಗಳೇನು, ಯಾವ್ಯಾವ ಪರೀಕ್ಷೆಗಳು, ಸ್ಪರ್ಧೆಗಳು ಯಾವ ರೀತಿ ಇರ್ತವೆ, ಈ ಹಂತದಿಂದ ಅಂದರೆ ಅವರು ಪ್ರಾಥಮಿಕ ಹಂತದಲ್ಲಿರ್ಬೋದು ಅಥವಾ ಹೈಸ್ಕೂಲ್ ಹಂತದಿಂದ ಇರ್ಬೋದು, ಯಾವ ರೀತಿ ತಮ್ಮನ್ನು ತಾವು ಡೆವಲಪ್ ಮಾಡ್ಕೋಬೋದು, ಕೌಶಲ್ಯನ ಅಭಿವೃದ್ಧಿ ಮಾಡ್ಕೋಬೋದು. ಸೊ ಈ ಹಲವಾರು ವಿಚಾರಗಳನ್ನು ಅವ್ರ ಹತ್ರ ಮಾತಾಡಿ, ಜೊತೆಗೆ ಅವರು ಕೂಡ ಹೇಗೆ ದೇಶ ಕಟ್ಟೋದ್ರಲ್ಲಿ ಒಂದು ಸಹಾಯ ಮಾಡ್ಬೋದು, ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಸೊ ಹಲವಾರು ವಿಚಾರಗಳು, ಅಂದರೆ ಈ ಒಂದು ಚಿಕ್ಕ ಮಕ್ಕಳಲ್ಲಿ ಒಂದು ದೊಡ್ಡ ಕನಸನ್ನು ಬಿತ್ತೋದ್ರ ಜೊತೆಗೆ ಆ ದೊಡ್ಡ ಕನಸುಗಳನ್ನು ಯಾವ ರೀತಿ ನನಸು ಮಾಡ್ಕೋಬೇಕು ಅನ್ನೋದಕ್ಕೂ ನಮಗೆ ಗೊತ್ತಿರೋ ಅಷ್ಟು ಮಟ್ಟಕ್ಕೆ ಅವುಗಳಿಗೆ ಒಂದು ಮಾರ್ಗದರ್ಶನ ಕೊಡುವಂಥದ್ದು ಅಥವಾ ಮಾರ್ಗ ಹಾಕಿಕೊಡುವಂಥ ಒಂದು ಕಾರ್ಯಕ್ರಮ ಇದು. ಸೊ ಇದು ಹಳ್ಳಿಗಳಲ್ಲಿ ಒಂದು ಕಾರ್ಯಕ್ರಮದಿಂದ ಪ್ರೇರಣೆಗೊಂಡು ಇನ್ನೊಂದು ಕಡೆ ನಡೀತಾ ಇರೋದು ಭಾಳ ಸಂತೋಷದ ವಿಚಾರ. ಇದು ಒಂದು ಭದ್ರ ಬುನಾದಿ ಹಾಕ್ದಂಗೆ ಅಂತ, ಗಟ್ಟಿ ತಳಪಾಯ, ಸ್ಟ್ರಾಂಗ್ ಫೌಂಡೇಶನ್ ಹಾಕ್ದಂಗೆ. ಸೊ ಈ ಮಕ್ಕಳಿಗೆ ಇವೆಲ್ಲ ಎಕ್ಸ್ಪೋಜರ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಈ ರೀತಿ ಒಂದು ಅವಕಾಶಗಳ ಬಗ್ಗೆ ಒಂದು ಅರಿವು ಬಹಳ ಮುಖ್ಯ ಆ ಒಂದು ಏಜಲ್ಲಿ ಮತ್ತು ಆ ಒಂದು ಪ್ರದೇಶಗಳಲ್ಲಿ. ಸೊ ಈ ಕಾರ್ಯಕ್ರಮ ವೀರೇಶ್ ಅವರು ಫೆಸಿಲಿಟೇಟ್ ಮಾಡ್ತಾರಂಥದ್ದು, ನಡೆಸ್ಕೊಡ್ತಾರಂಥದ್ದು ಭಾಳ ಸಂತೋಷದ ವಿಚಾರ. ನಾವು ಅವ್ರ ಜೊತೆ ಇರ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ನೀವು ಕೂಡ ಗ್ರಾಮಸ್ಥರು, ಸುತ್ತಮುತ್ತಲಿನ ಹಳ್ಳಿಯಲ್ಲಿದ್ದರೆ, ಹತ್ತಿರದಲ್ಲಿದ್ದರೆ ನೀವು ಕೂಡ ಬಂದು ಭಾಗಿಯಾಗಿ ಅಂತಂದು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.